ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ GPSR ಆಗಿರ್ಬೋದು, HSTR ಮತ್ತು PSTR ಹಾಗೂ VAO ಮತ್ತು ಪೊಲೀಸ್ ಆಗಿರ್ಬೋದು, ಇನ್ನು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಘೋಷಣೆಗಳನ್ನು ಅಂದರೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ದೆಹಲಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಪ್ರಧಾನಿಯವರಾದಂತಹ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಬಗ್ಗೆ ಕೆಲವೊಂದು ಘೋಷಣೆಗಳನ್ನು ಹೊರಡಿಸಿದ್ರು. ಅವು ಯಾವುವು ಅಂತಂದೇಳ್ಬಿಟ್ಟು ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಆಗಸ್ಟ್ 15, 2026ರಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆಯು 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಿರುತ್ತೆ. ಜೊತೆಗೆ ಇಲ್ಲಿ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಒಂದು ಧ್ವಜಾರೋಹಣವನ್ನ ನೆರವೇರಿಸುವುದರ ಜೊತೆಗೆ ವಿಕಸಿತ ಭಾರತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಘೋಷಣೆಗಳನ್ನ ಹೊರಡಿಸ್ತಾರೆ. ಅವು ಯಾವುವು ಅಂತಂದೇಳಿ ನೋಡೋಣ. ಜೊತೆಗೆ ಒಂದೇ ಮಾತರಂ ಗೀತೆಗೆ 150 ವರ್ಷಗಳು ಪೂರ್ಣಗೊಳಿಸಿದಂತ ಒಂದು ಸವಿ ನೆನಪಿಗೋಸ್ಕರ ವಿಶೇಷವಾದಂತಹ ಗೌರವವನ್ನ ಕೂಡ ಸೂಚಿಸಲಾಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಈ ಒಂದು ಒಂದೇ ಮಾತರಂ ಗೀತೆಗೆ ಆಗಸ್ಟ್ 15, 2026ರಲ್ಲಿ ಎಷ್ಟು ವರ್ಷ ಪೂರೈಸಿತು ಅಂತನಾದ್ರೂ ಕ್ವಶನ್ ಬರ್ಬೋದು. ಓಕೆನಾ. ನೆಕ್ಸ್ಟ್ ಈ ವಿಕಸಿತ ಭಾರತಕ್ಕೆ ಸಂಬಂಧಪಟ್ಟಂತೆ ಏನೇನು ಘೋಷಣೆಗಳನ್ನ ಹೊರಡಿಸಲಾಯಿತು ಎಂಬುದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಕಸಿತ ಭಾರತ 2047 ಹಾಗೂ ಸಪ್ತಧಾರ ಅಂದ್ರೆ ಭಾರತವನ್ನ 2047ರ ವೇಳೆಗೆ ವಿಕಸಿತವಾದಂತಹ ಭಾರತವನ್ನಾಗಿ ಮಾಡಲು ಸಪ್ತಧಾರ ಎಂಬಂತಹ 7 ಪ್ರಮುಖ ಸಿದ್ಧಾಂತಗಳು ಅಥವಾ ಕ್ಷೇತ್ರಗಳ ನೂತನವಾದಂತಹ ಫ್ರೇಮ್ವರ್ಕ್ನ ಪ್ರಕಟಣೆಯನ್ನ ಮಾಡಲಾಗಿದೆ. ಅವುಗಳು ಯಾವುವು ಅಂತಂದೇಳ್ಬಿಟ್ಟು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಂದ್ರೆ ಯುವಶಕ್ತಿ ಮತ್ತು AI ಕೌಶಲ್ಯ ಅಂದ್ರೆ ಮುಂದಿನ ಒಂದು ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಉಚಿತವಾದಂತಹ ಕೃತಕ ಬುದ್ಧಿಮತ್ತೆ ಮತ್ತು ತಾಂತ್ರಿಕವಾದಂತಹ ಒಂದು ಕೌಶಲ್ಯಗಳ ತರಬೇತಿಯನ್ನ ನೀಡುವಂಥದ್ದು. 2047ರ ಒಂದು ಮುಂಚಿತವಾಗಿ ಯುವಕರನ್ನ ತರಬೇತಿಯ ಮೂಲಕ ಅವರ ಒಂದು ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸುವಂತ ಒಂದು ಯೋಜನೆಯನ್ನ ಘೋಷಣೆ ಮಾಡಲಾಯಿತು. ನೆಕ್ಸ್ಟ್ ಸೆಮಿಕಂಡಕ್ಟರ್ ಮಿಷನ್ ಅಂದ್ರೆ ಭಾರತವನ್ನ ಗ್ಲೋಬಲ್ ಚೀಫ್ ಹಬ್ ಮಾಡಲು ಹೊಸದಾಗಿ 7ರಿಂದ 8 ಸೆಮಿಕಂಡಕ್ಟರ್ ತಯಾರಿಕಾ ಘಟಕಗಳನ್ನು ಕೂಡ ಜೊತೆಗೆ ಪ್ಲಾಂಟ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತದೆ. ಯಾವುದಕ್ಕೋಸ್ಕರ ಈ ಸೆಮಿ ಕಂಡಕ್ಟರ್ ಮಿಷನ್ ಅನ್ನ ಬಳಕೆ ಮಾಡಲಾಗ್ತದೆ ಅಂತಂದಿದ್ರೆ ಉದ್ಯೋಗದ ಒಂದು ಸೃಜನಶೀಲತೆ ಮತ್ತು ಆರ್ಥಿಕ ಅಭಿವೃದ್ಧಿಗೋಸ್ಕರ, ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಗೋಸ್ಕರ, ಜಾಗತಿಕ ಸೆಮಿಕಂಡಕ್ಟರ್ಗಳ ಹಬ್ ಆಗುವಂತ ಒಂದು ಗುರಿಗೋಸ್ಕರ ಈ ಒಂದು 7 ಅಥವಾ 8 ಸೆಮಿಕಂಡಕ್ಟರ್ಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ಲೀನ್ ಎನರ್ಜಿ ಅಂಡ್ ನ್ಯೂಕ್ಲಿಯರ್ ಎನರ್ಜಿ ಅಂತೇಳಿ ಅಂದ್ರೆ ಏನಂದ್ರೆ 200 ಗಿಗಾವ್ಯಾಟ್ ಅಣುಶಕ್ತಿಗಳ ಒಂದು ಗುರಿಯನ್ನು ಹೊಂದಿದ್ದು ಜೊತೆಗೆ ಹೊಸದಾಗಿ 5 ರಿಯಾಕ್ಟರ್ಗಳನ್ನು ಕೂಡ ಸಕ್ರಿಯಗೊಳಿಸುವಂತಹ ಒಂದು ಯೋಜನೆ ಇದಾಗಿದೆ. ಈ ಮೂಲಕ ಶುದ್ಧವಾದಂತಹ ವಿದ್ಯುತ್ ಮತ್ತು ಪರಮಾಣು ಶಕ್ತಿಯನ್ನು ಒದಗಿಸುವಂತಹ ಒಂದು ಗುರಿಯನ್ನ ಹೊಂದಿದೆ. ನೆಕ್ಸ್ಟ್ ಮೇಡ್ ಇನ್ ಇಂಡಿಯಾ ಅಂಡ್ 6G ಅಂಡ್ ಡಿಜಿಟಲ್ ಮೂಲಸೌಕರ್ಯ ಅಂತಂದೇಳಿದ್ರೆ 6G ಸಂಪರ್ಕ ತಂತ್ರಜ್ಞಾನದಲ್ಲಿ ಭಾರತವನ್ನ ಜಾಗತಿಕವಾಗಿ ಮುಂಚೂಣಿಯಲ್ಲಿ ತರುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತೆ. ಭಾರತದ ಹೊಸ ಯುಗದ 3 ಶಕ್ತಿಗಳೆಂದೇ ಪ್ರಖ್ಯಾತಿಯಾಗಿರುವಂತಹ ಮೇಡ್ ಇನ್ ಇಂಡಿಯಾ ಆಗಿರ್ಬೋದು, 6G ಮತ್ತು ಡಿಜಿಟಲ್ ಭಾರತ ಅನ್ನುವಂಥದ್ರಲ್ಲಿ ಮೇನ್ ಆಗಿ ಈ ಒಂದು ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ತಂತ್ರಜ್ಞಾನದಲ್ಲಿ ಭಾರತವನ್ನ ಮುಂಚೂಣಿಯಲ್ಲಿ ತರುವಂತಹ ಒಂದು ಉದ್ದೇಶವನ್ನ ಹೊಂದಿದೆ. ನೆಕ್ಸ್ಟ್ ಏನಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಅಂದ್ರೆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ಅಪ್ಗಳು ಮತ್ತು MSMEಗಳಿಗೆ ಅನಗತ್ಯವಾದಂತಹ ಒಂದು ನಿಯಮಗಳ ಹೊರೆಯನ್ನ ತಗ್ಗಿಸುವಂಥದ್ದು. ಜೊತೆಗೆ ಕಾನೂನನ್ನ ಸರಳೀಕರಣಗೊಳಿಸುವಂತಹ ವಿಶೇಷವಾದಂತಹ ಟಾಸ್ಕ್ ಫೋರ್ಸ್ ನಿಯಮಗಳನ್ನು ಕೂಡ ಈ ಒಂದು ಯೋಜನೆಯಡಿಯಲ್ಲಿ ರೂಪಿಸಲಾಗಿದೆ. ನೆಕ್ಸ್ಟ್ AI ರೋಬೋಟಿಕ್ ಡಾಟಾ ಸೆಂಟರ್ಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುವಂಥದ್ದು. ಇದರಿಂದ ಹೆಚ್ಚು ಭದ್ರತೆ ಮತ್ತು ಸುರಕ್ಷತೆಯ ಒಂದು ಉಳಿತಾಯ ಆಗುತ್ತೆ, ಶಕ್ತಿ ಉಳಿತಾಯ ಆಗುತ್ತೆ, ಜೊತೆಗೆ ನಿರಂತರ ಕಾರ್ಯನಿರ್ವಹಣೆ ಅಂದರೆ 24x7ವರೆಗೆ ಅವು ಕಾರ್ಯನಿರ್ವಹಿಸುತ್ತವೆ. ಭವಿಷ್ಯದ AI ಸೇವೆಗಳಿಗೆ ಬಲವಾದಂಥ ಒಂದು ಸೌಕರ್ಯವನ್ನು ಒದಗಿಸಿದಂತಾಗುತ್ತೆ. ಇದರ ಒಂದು ಉದ್ದೇಶಕ್ಕಾಗಿ AI ರೋಬೋಟಿಕ್ ಡಾಟಾ ಸೆಂಟರ್ಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುವಂಥ ಒಂದು ಉದ್ದೇಶವನ್ನು ಈ ಒಂದು ಯೋಜನೆ ಕೂಡ ಒಳಗೊಂಡಿದೆ. ನೆಕ್ಸ್ಟ್ ಕೊನೆಯದಾಗಿ ಮತ್ತು ಮೇನ್ ಆಗಿ ಏನಂತಂದ್ರೆ ಬಡತನ ನಿರ್ಮೂಲನೆ ಅಂದ್ರೆ ಕಳೆದ 12 ವರ್ಷಗಳಲ್ಲಿ 25 ಕೋಟಿ ಭಾರತೀಯರು ಬಡತನದಿಂದ ಹೊರಬಂದಿದ್ದಾರೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆಯಾಗಿದೆ ಅನ್ನುವಂಥ ಒಂದು ವರದಿ ಕೂಡ ಪ್ರಕಟಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕೆನ್ನುವಂಥದ್ದು ಕೂಡ ಈ 2047ರ ವಿಕಸಿತ ಭಾರತದ ಒಂದು ಪ್ರಮುಖವಾದಂಥ ಒಂದು ಉದ್ದೇಶವಾಗಿದೆ. ಓಕೆ ಫ್ರೆಂಡ್ಸ್, ಎಕ್ಸಾಮ್ ದೃಷ್ಟಿಯಿಂದ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟು. ಓಕೆನಾ. ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಹಾಕಿ. ಇದೇ ರೀತಿಯಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಸರ್ಕಾರಿ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.